ಶಾಸಕರು ಮಂತ್ರಿಗಳಾಗಬೇಕು ಅನ್ನುವಂಥ ಕನಸಿನಲ್ಲಿದ್ದಾರೆ. ಈ ಮಧ್ಯೆ ಕುಣಿಗಲ್ನ ಶಾಸಕರು ಮಾತನಾಡಿದ್ದಾರೆ. ಡಾಕ್ಟರ್ ರಂಗನಾಥ್, ಡಿ.ಕೆ. ಶಿವಕುಮಾರ್ ಅವರ ಸಂಬಂಧಿಕರು. ಅವರು ಮಾತನಾಡಿರೋದು, ಡಿ.ಕೆ. ಶಿವಕುಮಾರ್ ಅವರ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಕ್ಕಿದೆ, ನನಗೆ ಮಂತ್ರಿಗಿರಿ ಸಿಗತ್ತೆ ಅನ್ನುವಂಥ ನಿರೀಕ್ಷೆ ಏನಿಲ್ಲ ನನಗೆ. ಎಲ್ಲರಿಗೂ ಅವ್ರದ್ದಾದಂಥ ಮಿತಿ ಗೊತ್ತಿರಬೇಕು, ನನಗೂ ಗೊತ್ತಿದೆ. ಸಂಬಂಧಿಕನಾಗಿ ನಾನು ಕೂಡ ಮಂತ್ರಿ ಆಗಬೇಕು ಅಂತ ಕೇಳೋದು ಸರಿಯಲ್ಲ ಅಂತ ಡಾಕ್ಟರ್ ರಂಗನಾಥ್ ಮಾತನಾಡಿದ್ದಾರೆ. ಶಿವಕುಮಾರ್ ಅವರು ಸಿಎಂ ಆಗಬೇಕು ಅಂತ ಹೇಳಿ ತುಂಬಾ ಕನಸು ಕಂಡಂತವ್ರು ನೀವು. ನಿಮ್ಮ ಜೊತೆಯಲ್ಲಿ ಸಾಕಷ್ಟು ಶಾಸಕರು ಅದೇ ನಿಟ್ಟಿನಲ್ಲಿ ಕನಸನ್ನ ಕಂಡಿದ್ರು, ಈಗ ನನಸಾಗ್ತಾ ಇದೆ. ಡಿ.ಕೆ. ಶಿವಕುಮಾರ್ ಸಾಹೇಬರು ಅವ್ರಿಗೆ ಸಿಕ್ಕಿದಂಥ ಪ್ರತಿಯೊಂದು ಹುದ್ದೆಲೂ ಅವಕಾಶದಲ್ಲಿ ಶ್ರಮ ಬಿಟ್ಟರೆ ಇನ್ನೇನು ನನಗೆ ಕಾಣಿಸ್ತಾ ಇಲ್ಲ. ಏಕೆಂದರೆ ಯಾವತ್ತೂ ಅವರು ಸೋತು ಕುಸಿದು ನಾನು ನೋಡಲಿಲ್ಲ. ನಾನು ಪ್ರತಿಯೊಂದು ಸವಾಲ್ಗೆ ಕಠಿಣವಾದಂಥ ಎಷ್ಟೇ ಕಷ್ಟಗಳು ಬಂದರೂ ಸಹ ಉತ್ಸಾಹದಲ್ಲಿ ನನ್ನ ಪಾರ್ಟಿ, ನನ್ನ ಪಕ್ಷ, ನನ್ನ ಮಾತೃ, ನನ್ನ ತಾಯಿ ಅಂತ ಹೇಳಿ ಅಷ್ಟೇ ಒಂದು ಹೋರಾಟ ಮಾಡಿರೋಂಥದ್ದನ್ನು ನೋಡಿದ್ದೇನೆ. ಸರ್, ನಿಮಗೆ ಯಾವ ನಿರೀಕ್ಷೆಗಳಿದೆ ಸರ್? ಯಾಕಂದರೆ ಡಿ.ಕೆ. ಶಿವಕುಮಾರ್ ಅವರ ಸಚಿವ ಸಂಪುಟದಲ್ಲಿ ಸ್ಥಾನ ಬೇಕು ಅಂತ ಹೇಳಿ ನನಗೇನು ಆಸೆ ಇಲ್ಲ ಅನ್ನುವಂಥದ್ದನ್ನು ಸಾಕಷ್ಟು ಬಾರಿ ನೀವು ಹೇಳಿದ್ರಿ. ಆದರೆ ಆ ಸರ್ಕಾರದಲ್ಲಿ ಕೆಲಸ ಮಾಡುವಂಥ ಆಸೆ ನಿಮಗೂ ಇರುತ್ತೆ, ಆ್ಯಸ್ ಎ ಶಾಸಕನಾಗಿ ಒಂದು ಹುದ್ದೆಯನ್ನು ತೆಗೆದುಕೊಳ್ಬೇಕು ಅಂತ. ನೀವು ಯಾವ ನಿರೀಕ್ಷೆಯಲ್ಲಿದ್ದೀರಾ? ಎಲ್ಲರಿಗೂ ಅವ್ರವ್ರ ಮಿತಿ ಗೊತ್ತಿರಬೇಕು. ಆಲ್ವೇಸ್ ಡಿ.ಕೆ. ಶಿವಕುಮಾರ್ ಸಾಹೇಬರು ಹೇಳ್ತಿರ್ತಾರೆ, ಅಂಟಿಲ್ ಅನ್ಲೆಸ್ ಯು ಲರ್ನ್ ಯುವರ್ ವೀಕ್ನೆಸ್ ಆ್ಯಂಡ್ ಲಿಮಿಟೇಷನ್ಸ್ ಯು ವಿಲ್ ನಾಟ್ ಬಿ ಎ ಕಂಪ್ಲೀಟ್ ಪರ್ಸನಾಲಿಟಿ ಅಂತ. ಸೊ ಹಾಗಾಗಿ ನಾನು ಒಬ್ಬ ಸಂಬಂಧಿಕನಾಗಿ ಈ ಒಂದು ಕ್ಯಾಬಿನೆಟಲ್ಲಿ ಸಂಪುಟ ದರ್ಜೆಯ ಒಬ್ಬ ಮಂತ್ರಿಯಾಗಿ ಕೇಳೋಂಥದ್ದು ದುರಾಸೆ ಆಗುತ್ತೆ. ಸೊ ಹಾಗಾಗಿ ನನ್ನ ಮಿತಿ ಗೊತ್ತಿದೆ. ಸೊ ನನ್ನ ಕ್ಷೇತ್ರದ ಒಂದು ಅಭಿವೃದ್ಧಿಯ ಚಿಂತನೆಯಲ್ಲಿ ನಾನು ಈ ಸರ್ಕಾರವನ್ನು ಯಾವ ರೀತಿ ನನ್ನ ರೈತರಿಗೆ, ನನ್ನ ಬಡ ಜನತೆಗೆ, ದೀನ ದಲಿತರಿಗೆ, ಯುವಕರಿಗೆ, ಮಹಿಳೆಯರಿಗೆ ಸಹಾಯ ಮಾಡ್ಬೋದು ಅನ್ನೋ ಚಿಂತನೆಯಲ್ಲಿ ಅಷ್ಟಕ್ಕೆ ನಾನು ಇದ್ದೇನೆ ಮಾತನ್ನು ಹೇಳಬಲ್ಲೆ. ನಾನು ಯುವಕರಿಗೂ ಕೂಡ, ಕಾರ್ಯಕರ್ತರಿಗೂ ಕೂಡ ಅವಕಾಶ ಸಿಗುತ್ತೆ ಸಿಎಂ ಆಗೋದಿಕ್ಕೆ ಅನ್ನುವಂಥದ್ದಕ್ಕೆ ಉದಾಹರಣೆ ಆದಂಥವರು ಡಿ.ಕೆ. ಶಿವಕುಮಾರ್ ಅವರು. ಇದರಿಂದಾಗಿ ಸಾಕಷ್ಟು ಕಾರ್ಯಕರ್ತರಿಗೆ ಇದು ಪ್ರೇರಣೆ ಆಗುತ್ತಾ? ಕಾಂಗ್ರೆಸ್ನಲ್ಲಿ ದುಡಿದ್ರೆ ಕಾರ್ಯಕರ್ತರು ಕೂಡ ಸಿಎಂ ಆಗಬಹುದು ಅನ್ನುವಂಥದ್ದು. ಅಫ್ಕೋರ್ಸ್ ಇವತ್ತು ಏನಾಗ್ತಿದೆ ಅಂತ ಅಂದರೆ, ನಮ್ಮ ಸಂಘಟನೆ ವ್ಯವಸ್ಥೆಯಲ್ಲಿ ಬರೀ ಎಕ್ಸ್ಪೀರಿಯನ್ಸ್ ಇರೋರಿಗೆ, ಹಿರಿಕರಿಗೆ ಮಾತ್ರ ಕೊಡ್ತಾರೆ ಅನ್ನೋದು ಮನೋಭಾವನೆ ಬಂದಿದೆ. ಡಿ.ಕೆ. ಶಿವಕುಮಾರ್ ಸಾಹೇಬರು 29 ವರ್ಷದಲ್ಲಿ ಬಂಗಾರಪ್ಪನವರ ಸಂಪುಟದಲ್ಲಿ ಅವತ್ತಿನ ದಿನವೇ ಅವ್ರನ್ನ ಗುರುತಿಸಿ ಅವ್ರನ್ನ ಮಂತ್ರಿಗಳು ಮಾಡಿದರು. ಆಗ ಹೇಳ್ತಿರ್ತಾರೆ, ಇವತ್ತಿನ ದಿನ ಭಾಳಷ್ಟು ಜನ ಚೇರ್ಮನ್ಗಳು 30 ವರ್ಷ ಕೆಳಗಡೆ ಇರೋನು ಮಾಡಿದ್ದಾರೆ. ಸೊ ಹಾಗಾಗಿ ನಾನು ಒಂದು ಮಾತನ್ನು ಹೇಳಬಲ್ಲೆ, ಭಾಳಷ್ಟು ಜನಕ್ಕೆ ಮಂತ್ರಿ ಆಗಬೇಕು ಅಂತ ಆಸೆ ಇರುತ್ತೆ. ಭಾಳಷ್ಟು ಜನ ಹಿರಿಕರು ನಾನು ಭಾಳ ವರ್ಷದಿಂದ ಸೇವೆ ಮಾಡಿರ್ತಾರೆ ಅಂತ ಆಸೆ ಇರುತ್ತೆ. ಸೊ ಹಾಗಾಗಿ ಎಲ್ಲರಿಗೂ ಅವಕಾಶ ಸಿಗಬೇಕು, ಎಲ್ಲರಿಗೂ ಅವಕಾಶನ ಕೊಡಿಸ್ಬೇಕು ಅಂತ ನಾನೊಬ್ಬ ಕಾರ್ಯಕರ್ತನಾಗಿ ಡಿ.ಕೆ. ಶಿವಕುಮಾರ್ ಸಾಹೇಬರು ಇವತ್ತು ಮುಖ್ಯಮಂತ್ರಿ ಆಗಿರೋಂಥ ಸಂಪುಟದ ಸಭೆಯಲ್ಲಿ ಈ ಯಂಗ್ಸ್ಟರ್ಸ್ ಇರಲಿ ಅನ್ನೋದನ್ನು ಬಯಸ್ತೇನೆ ನಾನು. ಇವಿಷ್ಟು ಕುಣಿಗಲ್ ರಂಗನಾಥ್ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ದೀಪಕ್ ಜೊತೆ ವಿದ್ಯಾಶ್ರೀ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.